ಮೆಟ್ರೋ ರೈಲ್ವೆ ಟ್ರ್ಯಾಕ್ ಮೇಲೆ ಹಾರಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಂತಹ ಘಟನೆ ಅತ್ತಿಗುಪ್ಪೆ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿದೆ. ರೈಲು ಬರೋವಾಗಲೇ ಟ್ರ್ಯಾಕ್ಗೆ ಹಾರಿ ವ್ಯಕ್ತಿಯೊಬ್ಬರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಂತಹ ಘಟನೆ ಇದು. ಮೆಟ್ರೋ ಟ್ರ್ಯಾಕ್ಗೆ ಹಾರಿದ ವ್ಯಕ್ತಿಯ ಸ್ಥಿತಿ ಗಂಭೀರ ಅಂತ ಹೇಳಲಾಗ್ತಾ ಇದ್ದು, ಕೆಲ ನಿಮಿಷಗಳ ಕಾಲ ಮೆಟ್ರೋ ಸಂಚಾರವೇ ಸ್ಥಗಿತಗೊಳಿಸಲಾಯಿತು. ಮೆಟ್ರೋ ರೈಲ್ವೆ ಟ್ರ್ಯಾಕ್ ಮೇಲೆ ಹಾರಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಂತಹ ಘಟನೆ ಇದು. ರೈಲ್ವೆ ಟ್ರ್ಯಾಕ್ ಮೇಲೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟು ಅದೆಷ್ಟೋ ಜನ ಜೀವ ಕಳ್ಕೊಂಡಿದ್ದಾರೆ. ಇದೀಗ ಮೆಟ್ರೋ ರೈಲ್ವೆ ಟ್ರ್ಯಾಕ್ ಮೇಲೂ ಕೂಡ ಈ ರೀತಿಯ ಒಂದು ಪ್ರಯತ್ನ ಆಗಿದೆ. ಅತ್ತಿಗುಪ್ಪೆ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದು. ರೈಲು ಬರ್ತಾ ಇದ್ದಂತೆಯೇ ಟ್ರ್ಯಾಕ್ಗೆ ಹಾರಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಂತಹ ಘಟನೆ. ಮೆಟ್ರೋ ಟ್ರ್ಯಾಕ್ಗೆ ಹಾರಿದಂತಹ ವ್ಯಕ್ತಿಯ ಸ್ಥಿತಿ ಗಂಭೀರ ಅಂತ ಹೇಳಲಾಗಿದ್ದು, ಕೆಲ ನಿಮಿಷಗಳ ಕಾಲ ಮೆಟ್ರೋ ಸಂಚಾರವನ್ನೇ ಸ್ಥಗಿತಗೊಳಿಸಲಾಯಿತು. ಇನ್ನು ಸ್ಥಳದಲ್ಲಿ ಆತಂಕದ ವಾತಾವರಣ ಕೂಡ ಇತ್ತು. ಆತನ ಸ್ಥಿತಿ ಕೂಡ ಗಂಭೀರ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಎಷ್ಟೋ ಜನ ಮೆಟ್ರೋ ರೈಲ್ ಹತ್ತೋದಿಕ್ಕೆ ಅಂತ ಕಾಯ್ತಾ ಇದ್ದವರು ಕೂಡ ಅವಾಕಾಗಿ ನಿಂತರು. ಒಂದು ಕ್ಷಣ ಏನಾಗ್ತಾ ಇದೆ ಅಂತ ಅರ್ಥ ಆಗದಿರುವ ರೀತಿ ಆಯಿತು. ಯಾಕಂದರೆ ಎಲ್ಲರೂ ಮೆಟ್ರೋ ಸೌಂಡ್ ಬರ್ತಾ ಇದ್ದಂತೆ ಅಲ್ಲಿ ಮೆಟ್ರೋ ರೈಲ್ ಹತ್ತೋದಕ್ಕೆ ಅಂತ ಟ್ರ್ಯಾಕ್ ಹತ್ರ ಬರ್ತಾ ಇರ್ತಾರೆ ಮೆಟ್ರೋ ರೈಲ್ ನಿಲುವಲ್ಲಿ. ಆದರೆ ಏನಾಗೋಯ್ತು ಅಂತಂದರೆ ಸಡನ್ನಾಗಿ ವ್ಯಕ್ತಿಯೊಬ್ಬ ಇದ್ದಕ್ಕಿದ್ದಂತೆ ಟ್ರ್ಯಾಕ್ ಮೇಲೆ ಹಾರಿಬಿಡ್ತಾರೆ. ತಕ್ಷಣ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ದಿಗ್ಭ್ರಾಂತರಾದಂತಹ ಪರಿಸ್ಥಿತಿ. ಈಗ ಸದ್ಯಕ್ಕಂತೂ ಅಲ್ಲಿ ಮೆಟ್ರೋ ರೈಲ್ವೆ ನಿಲ್ದಾಣ ಕಂಪ್ಲೀಟ್ ಕ್ಲೋಸ್ ಮಾಡಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ. ಸಾಮಾನ್ಯ ರೈಲ್ವೆ ಟ್ರ್ಯಾಕ್ಗಳಲ್ಲಿ ನೋಡಿರ್ತೀವಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟು ಎಷ್ಟೋ ಜನ ಜೀವ ಕಳ್ಕೊಂಡಿದ್ದಾರೆ. ಆದ್ರೆ ಈಗ ಮೆಟ್ರೋ ರೈಲ್ವೆ ಟ್ರ್ಯಾಕ್ ಅಲ್ಲೂ ಕೂಡ ಇಂತಹ ಘಟನೆ ನಡೆಯುತ್ತೆ ಅಂದ್ರೆ ಆಶ್ಚರ್ಯ ಆಗುತ್ತೆ. ಅಷ್ಟು ಮಾನಿಟರ್ ಎಲ್ಲವೂ ಕೂಡ ಇದ್ದು ಕೂಡ ಏನಾಯ್ತು? ಸುಕನ್ಯಾ, ಖಂಡಿತವಾಗಲೂ ಕೂಡ ದಿನದಿಂದ ದಿನಕ್ಕೆ ಮೆಟ್ರೋ ಟ್ರೈನ್ ಟ್ರ್ಯಾಕ್ ನಲ್ಲಿ ಜಿಗುವಂತಿದ್ದಿರಬಹುದು. ಮೆಟ್ರೋ ಟ್ರೈನ್ ನಲ್ಲಿ ಈ ಒಂದು ಆತ್ಮಹತ್ಯೆಗೆ ಯತ್ನ ಮಾಡುವಂತ ಪ್ರಕರಣಗಳು ಹೆಚ್ಚಾಗ್ತಿದೆ ಅಂತಾನೆ ಹೇಳ್ಬೋದು. ಕಳೆದ ಒಂದು 2-3 ತಿಂಗಳ ಹಿಂದಷ್ಟೇ ಉತ್ತರ ಭಾರತದಿಂದ ಬಂದಂತ ಒಬ್ಬ ವ್ಯಕ್ತಿ ಟ್ರ್ಯಾಕಿಗೆ ಜಿಗಿದು ಸಾವು ಬದುಕಿನ ನಡುವೆ ಹೋರಾಟ ನಡೆಸಿದಂತ ಒಂದು ಪ್ರಕರಣ ಮಾಡಿಸುವ ಮುನ್ನವೇ ಇವತ್ತು ಅತ್ತಿಗುಪ್ಪೆ ಅಂದ್ರೆ ಏನು ವೈಟ್ ಫೀಲ್ಡ್ ಟು ಚಲಘಟ್ಟ ಮಾರ್ಗ ಏನಿದೆ ಅಂದ್ರೆ ನೇರಳೆ ಮಾರ್ಗದಲ್ಲಿ ಬರುವಂತ ಈ ಒಂದು ಟ್ರೈನ್ ಏನಿದೆ, ಇದರಲ್ಲಿ ಮಧ್ಯಾಹ್ನ 2 ಗಂಟೆ 10 ನಿಮಿಷದ ಸುಮಾರಿಗೆ ವ್ಯಕ್ತಿಯವರು ಅಂದ್ರೆ ಪ್ರಯಾಣಿಕ ಏನೊಂದು ಟಿಕೆಟ್ ನ ತೆಗೆದುಕೊಂಡು ಪ್ರಯಾಣವನ್ನು ಮಾಡ್ಲಿಕ್ಕೆ ಬಂದಿದ್ದ. ಟ್ರೈನ್ ಬರುವಂತ ಸಂದರ್ಭದಲ್ಲಿ ಈತ ದಿಢೀರ್ ಅಂತೇಳಿ ಟ್ರ್ಯಾಕಿಗೆ ಜಿಗಿದಿರುವಂತ ಘಟನೆ ಕೂಡ ನಡೆದಿರುವಂತದ್ದು. ಈಗಾಗಲೇ ಮೆಟ್ರೋ ಅಧಿಕಾರಿಗಳ ಮಾಹಿತಿಯ ಪ್ರಕಾರವಾಗಿ ಆತ ಪ್ರಾಣವನ್ನು ಕಳೆದುಕೊಂಡಿದ್ದಾನೆ ಅನ್ನೋ ಒಂದು ಮಾಹಿತಿ ಈಗಾಗಲೇ ಸದ್ಯಕ್ಕೆ TV9ಗೆ ಲಭ್ಯವಾಗ್ತಿರುವಂತದ್ದು. ಇದು ಒಂದು ಕಡೆ ಆದ್ರೆ ಪದೇ ಮೆಟ್ರೋ ಟ್ರ್ಯಾಕಿಗೆ ಈ ತರದ ವ್ಯಕ್ತಿಗಳು ಜಿಗಿಯುವಂತ ಪ್ರಕರಣಗಳು ಕೂಡ ಹೆಚ್ಚಾಗ್ತಿರುವಂತದ್ದು. 2-3 ತಿಂಗಳ ಹಿಂದೆ ಒಬ್ಬ ವ್ಯಕ್ತಿ ಜಿಗ್ದಂತದ್ದು. ಅದಾದ ನಂತರದಲ್ಲಿ ಒಬ್ಬ ವ್ಯಕ್ತಿ ಮೊಬೈಲ್ ಬಿತ್ತು ಅಂತೇಳಿ ಮೊಬೈಲ್ ನ ತೆಗೆದುಕೊಳ್ಳಕ್ಕೆ ಹೋದಂತ ಒಬ್ಬ ವ್ಯಕ್ತಿ ಇರ್ಬೋದು. ಮತ್ತೆ ಈ ಭಾಗದಿಂದ ಆ ಭಾಗಕ್ಕೆ ಮೆಟ್ರೋ ಟ್ರ್ಯಾಕ್ ನಲ್ಲಿ ಇಳಿದು ಮೆಟ್ರೋ ಸ್ಟೇಷನ್ ಇದೆ ಅಂತೇಳಿ ದಾಟದಂತದ್ದಿರ್ಬೋದು. ಈ ತರ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಿರುವಂತದನ್ನ ನಾವು ಕೂಡ ನೋಡ್ತಾ ಇದೀವಿ. ಇವತ್ತು ಈ ಘಟನೆ ನಡೆದಿರುವಂತದ್ದು ನಿಜವಾಗ್ಲೂ ಕೂಡ ಸಾಕಷ್ಟು ಮೆಟ್ರೋ ಪ್ರಯಾಣಿಕರು ಸಾಕಷ್ಟು ಆಘಾತಗೊಂಡಿರುವಂತದ್ದು ಒಂದು ಕಡೆ ಆದ್ರೆ, ಎರಡನೇದು ಈಗಾಗಲೇ ಅಂದ್ರೆ ಚಲಘಟ್ಟದಿಂದ ಏನೋ ಒಂದು ಸಂಚಾರ ಮಾಡ್ತಿತ್ತು ಮಾಗಡಿ ರೋಡ್ ವರ್ಗೂ ಮಾತ್ರ ಈಗಾಗಲೇ ಮೆಟ್ರೋ ಸಂಚಾರವನ್ನು ಮಾಡ್ತಿರುವಂತದ್ದು. ಸದ್ಯಕ್ಕೆ ಬೇರೆ ಮೆಟ್ರೋ ಸ್ಟೇಷನ್ಗಳಲ್ಲಿ ಈಗಾಗಲೇ ಕೂಡ ಸಂಚಾರವನ್ನು ಸ್ಥಗಿತ ಮಾಡಿರುವಂತದ್ದು. ಆತನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಅನ್ನೋಂಥ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರೋದು. ಕರ್ಕೊಂಡು ಹೋಗುವಂತ ಮಾರ್ಗದಲ್ಲಿ ಆತ ಪ್ರಾಣವನ್ನು ಕಳೆದುಕೊಂಡಿದ್ದಾನೆ ಅಂತೇಳಿ. ಕಾರಣ ಏನು ಅಂತ ಹೇಳಿದ್ರೆ ಮೆಟ್ರೋ ಟ್ರ್ಯಾಕ್ ಸಂಚಾರ ಮಾಡುವಂತ ಒಂದು ಟ್ರ್ಯಾಕ್ ಏನಿರುತ್ತೆ ಅದಕ್ಕೆ ಹೈ ವೋಲ್ಟೇಜ್ ನ ಒಂದು ಕರೆಂಟ್ ನ ಒಂದು ಸಂಪರ್ಕ ಕೂಡ ಕೊಟ್ಟಿರಲಾಗುತ್ತೆ. ಟ್ರೈನ್ ಬರುವಂತ ಸಂದರ್ಭದಲ್ಲಿ ಆತ ಜಿಗಿದಿರುವಂತದ್ದು ಒಂದು ಹೆವಿ ವೋಲ್ಟೇಜ್ ಕೂಡ ಇರುತ್ತದೆ. ಟ್ರೈನ್ ಬಂದಂತ ಸಂದರ್ಭದಲ್ಲಿ ಆತ ಜಿಗಿದಿರುವುದರಿಂದ ಪ್ರಾಣ ಕಳೆದುಕೊಂಡಿದ್ದಾನೆ ಅಂತ ಒಂದು ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಿರುತ್ತದೆ. ಈಗಾಗಲೇ ಅವನನ್ನ ಮೆಟ್ರೋ ಅಧಿಕಾರಿಗಳಿರ್ಬೋದು, ಮೆಟ್ರೋ ಭದ್ರತಾ ಸಿಬ್ಬಂದಿಗಳು ಆತನನ್ನ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ. ಮಾರ್ಗ ಮಧ್ಯೆ ಆತ ಪ್ರಾಣ ಕಳೆದುಕೊಂಡಿದ್ದಾನೆ ಅನ್ನೋ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ಆತ ಎಲ್ಲಿಂದ ಬಂದ, ಯಾವ ಊರಿನವನು, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದಾನೆ ಅಂತಂದ್ರೆ ಯಾವ ಮಾರ್ಗಕ್ಕೆ ಹೋಗ್ತಾ ಇದ್ದ, ಅವನು ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ ಈಗಾಗಲೇ ಟಿಕೆಟ್ ತೆಗೆದುಕೊಂಡಿರುವಂತದ್ದು. ಆತ ನಿಜವಾಗ್ಲೂ ಕೂಡ ಆತ್ಮಹತ್ಯೆ ಮಾಡ್ಲಿಕ್ಕೆ ಜಿಗ್ದಂತದ್ದ, ಇಲ್ಲ ಹಿಂದೆಯಿಂದ ಯಾರು ತಳದಂತದ್ದ, ಇಲ್ಲ ಏನಕ್ಕೆ ಆ ತರದ್ದು ಆಗಿದೆ ಅನ್ನೋ ಘಟನೆಯನ್ನ ಈಗ ಆಲ್ರೆಡಿ ಕೂಡ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಧಾವಿಸಿರುವಂತದ್ದು. ಧಾವಿಸಿ ಆತನ ಮೂಲ ಏನು, ಆತ ಎಲ್ಲಿಂದ ಬಂದಿದ್ದ, ಯಾವ ಊರಿನಿಂದ ಬಂದಿದ್ದ, ಅಂದ್ರೆ ಕರ್ನಾಟಕದವನ ಇಲ್ಲ ಬೇರೆ ರಾಜ್ಯದಿಂದ ಏನಾದ್ರು ಬಂದಿದ್ದ ಅನ್ನೋ ಒಂದು ಮಾಹಿತಿನ ಕೂಡ ಈಗಾಗಲೇ ಸದ್ಯಕ್ಕೆ ಕಲೆ ಆಗ್ತಿರುವಂತದ್ದು. ಸುಕನ್ಯಾ, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಕಿರಣ್. ಮೆಟ್ರೋ ರೈಲ್ವೆ ಟ್ರ್ಯಾಕ್ಗೆ ಬಿದ್ದು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಂತಹ ಒಂದು ಘಟನೆಯಲ್ಲಿ ಆ ವ್ಯಕ್ತಿ ಈಗ ಮೃತಪಟ್ಟಿರುವ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ವೈಟ್ ಫೀಲ್ಡ್ ಇಂದ ಚಳ್ಳಘಟ್ಟ ಮಾರ್ಗದಲ್ಲಿ ಮೆಟ್ರೋ ರೈಲು ಸಾಗ್ತಾ ಇತ್ತು. ನೇರಳೆ ಮಾರ್ಗದಲ್ಲಿ ಸಂಚಾರ ಮಾಡ್ತಾ ಇತ್ತು ಮೆಟ್ರೋ ರೈಲು. 2:10ಕ್ಕೆ ನಡೆದಂತಹ ಘಟನೆ ಇದು. ಸದ್ಯ ಮಾಗಡಿ ವೈಟ್ ಫೀಲ್ಡ್ ಮೆಟ್ರೋ ಸಂಚಾರ. ಇನ್ನು ಘಟನೆ ಬಗ್ಗೆ ನಮ್ಮ ಮೆಟ್ರೋದಿಂದ ಮಾಹಿತಿಯನ್ನ ಕೂಡ ನೀಡಲಾಗಿದೆ. ಈ ಸಂದರ್ಭ ಮಧ್ಯಾಹ್ನ 2:10ಕ್ಕೆ ನಡೆದಿರುವಂತಹ ಘಟನೆ ಇದು. ಅಂದ್ರೆ ಇದು ಆಕಸ್ಮಿಕವಾಗಿ ನಡೆದಂತಹ ಘಟನೆ ಅಥವಾ ಉದ್ದೇಶಪೂರ್ವಕವಾಗಿ ಆ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಿರೋದ, ಈ ಬಗ್ಗೆ ಇನ್ನು ಸಮಗ್ರವಾದಂತಹ ತನಿಖೆ ಆಗಬೇಕಾಗಿದೆ. ನಮ್ಮ ಪ್ರತಿನಿಧಿ ಕಿರಣ್ ಮಾಹಿತಿ ಕೊಡ್ತಾ ಇದ್ರು. ಕಿರಣ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ?
ಹಾಗೆ ಸಂಪರ್ಕ ಕಡಿತಗೊಂಡಿದೆ. ಮೆಟ್ರೋ ಟ್ರ್ಯಾಕ್ಗೆ ಹಾರಿದ ವ್ಯಕ್ತಿಯ ಸ್ಥಿತಿ ಗಂಭೀರ ಅಂತೇನು ಹೇಳಲಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಮಾಹಿತಿ ಕೊಡ್ತಾ ಇದ್ರು. ಬಹುತೇಕ ಜೀವದಲ್ಲಿ ಉಳಿದಿರುವಂತಹ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತದೆ. ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂತಂದ್ರೆ ಅಷ್ಟು ಗಂಭೀರ ಗಾಯ ಆಗಿದೆ. ಕಿರಣ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಎಸ್ ಕಿರಣ್, ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಏನ್ ಹೇಳ್ತಾರೆ ಅಂದ್ರೆ ಆ ವ್ಯಕ್ತಿ ಎಷ್ಟು ವಯಸ್ಸಿನವ್ರು ಇರಬಹುದು, ಎಲ್ಲಿಂದ ಬಂದಿರೋದು, ಮತ್ತೆ ಆ ವ್ಯಕ್ತಿ ಎಷ್ಟೊತ್ತಿಗೆ ಆ ಟ್ರ್ಯಾಕ್ ಹಾರಿರೋದು, ಅವ್ರನ್ನ ರಕ್ಷಿಸುವಂತಹ ಪ್ರಯತ್ನ ಏನಾದ್ರು ಮಾಡ್ಲಾಯ್ತಾ? ಈಗ ಅವರು ಜೀವದಲ್ಲಿದ್ದಾರಾ ಅಥವಾ ಮೃತಪಟ್ಟಿರೋದಾಗಿ ಏನಾದ್ರು ಕನ್ಫರ್ಮ್ ಆಗಿದೆಯಾ? ಏನಾದ್ರು ಮಾಹಿತಿ ಇದೆಯಾ ಕಿರಣ್ ಇದ್ರ ಬಗ್ಗೆ? ಮೆಟ್ರೋ ಅಧಿಕಾರಿಗಳ ಮಾಹಿತಿಯ ಪ್ರಕಾರವಾಗಿ ಆತ ಎಲ್ಲಿಂದ ಬಂದಿದ್ದ, ಎಲ್ಲಿಗೆ ಹೋಗ್ತಿದ್ದ ಅನ್ನೋದು ಇಲ್ಲಿ ಕೂಡ ಪತ್ತೆ ಆಗಿಲ್ಲ. ಮತ್ತೆ ಆತ ಯಾರು ಅನ್ನೋದು ಕೂಡ ಈಗಾಗಲೇ ಗೊತ್ತಾಗಿಲ್ಲ. ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಸ್ಥಳಕ್ಕೆ ಈಗಾಗಲೇ ಮೆಟ್ರೋದ ಭದ್ರತಾ ಅಧಿಕಾರಿಗಳು ಕೂಡ ಬಂದಿರುವಂತದ್ದು. ಆತನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೀವಿ ಅನ್ನೋಂಥದ್ದು. ಈಗಾಗಲೇ ಮೆಟ್ರೋ ಅಧಿಕಾರಿಗಳ ಮಾಹಿತಿಯ ಪ್ರಕಾರವಾಗಿ ಆತ ತೀರ್ಕೊಂಡು ಹೋಗಿದ್ದಾನೆ. ಅಂದ್ರೆ ಏನೊಂದು ಹೆವಿ ವೋಲ್ಟೇಜ್ ಲೈನ್ ಇತ್ತು. ಹಾಗೆ ಸಂಪರ್ಕದಲ್ಲಿ ಕಿರಣ್, ಒಂದ್ ನಿಮಿಷ. ಮೆಟ್ರೋ ಟ್ರ್ಯಾಕ್ಗೆ ಹಾರಿದಂತಹ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮೃತಪಟ್ಟಿದ್ದಾರೆ. ಮೆಟ್ರೋ ಟ್ರ್ಯಾಕ್ಗೆ ಹಾರಿದಂತಹ ವ್ಯಕ್ತಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರು ಅಂತೇನು ಹೇಳಲಾಗ್ತಾ ಇತ್ತು. ಇದು ಆಕಸ್ಮಿಕನ ಅಥವಾ ಆತ್ಮಹತ್ಯೆ ಪ್ರಯತ್ನ ಗೊತ್ತಿಲ್ಲ. ಈ ಬಗ್ಗೆ ಇನ್ನಷ್ಟೇ ತನಿಖೆ ಆದ ನಂತರ ಗೊತ್ತಾಗಬೇಕಾಗಿದೆ. ಆದ್ರೆ ಯಾವ ವ್ಯಕ್ತಿ ಮೆಟ್ರೋ ಟ್ರ್ಯಾಕ್ಗೆ ಹಾರಿದ್ರೋ ಆ ವ್ಯಕ್ತಿ ಈಗ ಮೃತಪಟ್ಟಿದ್ದಾರೆ. ಜೀವಂತವಾಗಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ತುಂಬಾ ಗಂಭೀರ ಸ್ಥಿತಿ ಇತ್ತು. ಜೀವನ ಮರಣದ ಮಧ್ಯೆ ಹೋರಾಡ್ತಾ ಇದ್ರು. ಈ ಸಂದರ್ಭ ಅವರನ್ನ ಆಸ್ಪತ್ರೆಗೆ ಸಾಗಿಸುವಂತಹ ಪ್ರಯತ್ನ ಅಲ್ಲಿನ ಸಿಬ್ಬಂದಿಯಿಂದ ಆಯ್ತಾದ್ರೂ ಕೂಡ ಫಲಕಾರಿಯಾಗಿಲ್ಲ. ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲೇ ಆ ವ್ಯಕ್ತಿ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಮೆಟ್ರೋ ಟ್ರ್ಯಾಕ್ಗೆ ಹಾರಿ ವ್ಯಕ್ತಿ ಸಾವನ್ನಪ್ಪಿದರ ಹಿಂದೆ ಏನ್ ಕಾರಣ ಇತ್ತು? ಆ ವ್ಯಕ್ತಿ ಯಾರು? ಆ ವ್ಯಕ್ತಿ ಆಕಸ್ಮಿಕವಾಗಿ ಕಾಲುಜಾರಿ ಏನಾದ್ರೂ ಬಿದ್ದಿದ್ದ ಅಥವಾ ಯಾರಾದ್ರೂ ಕೊಲ್ಲುವಂತಹ ಪ್ರಯತ್ನ ಮಾಡಿದ್ದ ಅಥವಾ ತಾನೇ ಆತ್ಮಹತ್ಯೆಗೆ ಶರಣಾಗಿದ್ದ? ಗೊತ್ತಿಲ್ಲ. ಈ ಬಗ್ಗೆ ಪ್ರಮುಖವಾಗಿ ತನಿಖೆ ಆಗ್ಬೇಕಾಗಿದೆ. ಮತ್ತೊಂದು ಕಡೆ ಇಂತಹ ಘಟನೆ ತೀವ್ರ ಆಘಾತಕ್ಕೂ ಕಾರಣ ಆಗ್ತಾರೆ. ಮೆಟ್ರೋ ಅಂತಂದ್ರೆ ಈಗ ಸಾಲು ಒಂದೊಂದು ಘಟನೆ ನಡೀತಾ ಇರೋದನ್ನ ಕೂಡ ನಾವು ಗಮನಿಸಬಹುದು. ಕೆಲವರು ಅಸಭ್ಯವಾಗಿ ವರ್ತಿಸಿರುವಂತಹ ಘಟನೆ ಆಗಿರಬಹುದು. ಮೆಟ್ರೋ ಒಳಗಡೆ ಶುಚಿತ್ವವನ್ನ ಕಾಪಾಡಿಕೊಳ್ಳದೆ ಆಹಾರವನ್ನ ಎಲ್ಲೆಂದರಲ್ಲಿ ಬಿಸಾಕಿರುವಂತಹ ಘಟನೆ ಆಗಿರಬಹುದು. ಒಂದು ರೀತಿಯಲ್ಲಿ ಅವಾಚ್ಯ ಶಬ್ದಗಳಿಂದ ಮಹಿಳೆಯರು ನಿಂದಿಸಿರುವಂತಹ ಘಟನೆ ಆಗಿರಬಹುದು. ಇದೀಗ ಸಾವನ್ನಪ್ಪಿರುವಂತಹ ಪ್ರಕರಣ, ಆತ್ಮಹತ್ಯೆಯಂತಹ ಪ್ರಕರಣ ನಡೀತಾ ಇದೆ ಅಂತಂದ್ರೆ ಇನ್ನೂ ಹೆಚ್ಚಿನ ಒಂದು ಎಚ್ಚರಿಕೆ ಮತ್ತೆ ಜಾಗೃತಿಯನ್ನು ವಹಿಸಬೇಕಾಗಿದೆ. ಏಕಾಏಕಿ ವ್ಯಕ್ತಿಯೊಬ್ರು ಅಲ್ಲಿ ಅಷ್ಟು ಎಲ್ಲವೂ ಕೂಡ CCTVಗಳಿದ್ದು ಸಿಬ್ಬಂದಿ ಇದ್ದು ಕೂಡ ವ್ಯಕ್ತಿ ಮೆಟ್ರೋ ಬರ್ತಾ ಇದ್ದಂತೆ ಆತ್ಮಹತ್ಯೆಗೆ ಶರಣಾಗ್ತಾರೆ ಅಂತಂದ್ರೆ ಇನ್ನೂ ಒಂದು ಹೆಚ್ಚಿನ ಒಂದು ಎಚ್ಚರಿಕೆ ಅಥವಾ ತಡೆ ಏನಾದರೂ ಮಾಡಬೇಕಾಗಿದೆ ಆ ಪ್ರದೇಶದಲ್ಲಿ. ಒಬ್ರು ಈ ರೀತಿ ಮಾಡಿದ್ರು ಅಂತಂದ್ರೆ ಇನ್ಯಾರಿಗೋ ಇದು ಐಡಿಯಾ ಸಿಕ್ಕಂಗೂ ಆಗುತ್ತೆ. ಹಾಗಾಗಿ ಈ ಕ್ಷಣದಲ್ಲೇ ಇದನ್ನ ಇಲ್ಲಿಂದನೇ ಈ ಘಟನೆ ನಂತರ ಯಾವುದೇ ರೀತಿಯಂತಹ ಘಟನೆ ನಡೆದೇ ಇರೋ ತರ ತಡಿಬೇಕಾಗತ್ತೆ. ನಮ್ಮ ಪ್ರತಿನಿಧಿ ಕಿರಣ್ ಮಾಹಿತಿ ನೀಡ್ತಾ ಇದ್ರು. ಎಸ್ ಕಿರಣ್, ಧ್ವನಿ ಕೇಳಿಸ್ತಾ ಇದೆಯಾ? ಅದು ಸುಕನ್ಯಾ, ಈಗಾಗಲೇ ಅವನೇನು ಒಂದು ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ ಅಲ್ಲಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಂತ ಯುವಕ ಈಗಾಗಲೇ ಕೂಡ ಮಾರ್ಗ ಮಧ್ಯೆನೇ ಪ್ರಾಣವನ್ನ ಕಳೆದುಕೊಂಡಿದ್ದಾನೆ ಅನ್ನುವಂತ ಒಂದು ಮಾಹಿತಿನ ಈಗಾಗಲೇ BMRCL ನ ಅಧಿಕಾರಿಗಳು TV ನೈನ್ಗೆ ನೀಡ್ತಾ ಇರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ ಆತ ಟ್ರೈನ್ ಬರುವಂತ ಸಂದರ್ಭದಲ್ಲಿ ಅಂದ್ರೆ 2 ಗಂಟೆ 10 ನಿಮಿಷದ ಸುಮಾರಿಗೆ ಏನೊಂದು ಚಲ್ಲಘಟ್ಟಾಗ ಮಾರ್ಗದಲ್ಲಿ ಅಂದ್ರೆ ನೇರಳೆ ಮಾರ್ಗದಲ್ಲಿ ಸಂಚಾರ ಮಾಡ್ತಿದ್ದಂತ ಟ್ರೈನ್ ಏನಿದೆ ಅದು ಅತ್ತಿಗುಪ್ಪೆ ಮಾರ್ಗವಾಗಿ ಹೋಗ್ತಾ ಇತ್ತು ಚಲ್ಲಘಟ್ಟಕ್ಕೆ. ಈ ಒಂದು ಸಂದರ್ಭದಲ್ಲಿ ಆತ ಟ್ರ್ಯಾಕಿಗೆ ಏಕಾಏಕಿ ಜಿಗಿದಿರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ ಟ್ರ್ಯಾಕಿಗೆ ಜಿಗಿದಂತದ್ದು ಒಂದು, ಎರಡನೇದಾಗಿ ಟ್ರೈನ್ ಬರುವಂತ ಸಂದರ್ಭದಲ್ಲಿ ಆತ ಟ್ರ್ಯಾಕಿನ ಮೇಲೆ ಜಿಗಿದಿರುವಂತದ್ದು. ಆ ಕಾರಣಕ್ಕಾಗಿ ಆತ ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸುತ್ತಿದ್ದ. ಆದ್ರೆ ಆತ ಯಾವುದೇ ಕಾರಣಕ್ಕೂ ಕೂಡ ಯಶಸ್ವಿ ಆಗಲಿಲ್ಲ. ಆತರ ಪ್ರಾಣವನ್ನು ಕಳೆದುಕೊಂಡಿದ್ದಾನೆ ಅನ್ನೋ ಒಂದು ಮಾಹಿತಿನ ಈಗಾಗಲೇ ಕೂಡ ಅಧಿಕಾರಿಗಳು ನೀಡ್ತಿರುವಂತದ್ದು. ಅಂದ್ರೆ ಕಿರಣ್, ಇಲ್ಲಿ ಮೆಟ್ರೋ ಸ್ಟೇಷನ್ ನಲ್ಲಿ ಅಥವಾ ಮೆಟ್ರೋ ರೈಲಲ್ಲಿ ಈ ಹಿಂದೆ ಅಸಭ್ಯ ವರ್ತನೆ ಆಗಿರಬಹುದು ಅಥವಾ ಫುಡ್ ಬಳಕೆ ಮಾಡಿ ಅಲ್ಲಿ ಶುಚಿತ್ವ ಕಾಪಾಡಿಕೊಳ್ಳದೇ ಇರುವಂತಹ ಒಂದು ಘಟನೆ ಆಗಿರ್ಬೋದು. ಪದೇ ಒಂದಲ್ಲ ಒಂದು ಘಟನೆ ನಡೀತಾ ಇತ್ತು. ಒಂದ್ಸತಿ ಬೆಂಕಿನೇ ಕಾಣಿಸ್ಕೊಂಡಿತ್ತು. ಇದೀಗ ಈ ರೀತಿ ಆತ್ಮಹತ್ಯೆಗೆ ಶರಣಾಗುವಂತಹ ಪ್ರಕರಣ ನಡೆಯುತ್ತೆ ಅಂದ್ರೆ ಇನ್ನೂ ಇಂತಹ ಘಟನೆಗಳು ಮುಂದುವರಿಯುವ ಸಾಧ್ಯತೆ ಇದೆ. ಹಾಗಾಗಿ ಯಾವ ರೀತಿ ಒಂದು ಎಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಮೆಟ್ರೋ ಸಿಬ್ಬಂದಿಯಲ್ಲಿ? ಅದು ಸುಕನ್ಯಾ, ಖಂಡಿತವಾಗ್ಲೂ ಕೂಡ ನೀವು ಹೇಳಿದಂತೆ ಇತ್ತೀಚಿನ ದಿನಗಳಲ್ಲಿ ಮೆಟ್ರೋದ ಸಾಕಷ್ಟು ಲೋಪದೋಷಗಳು ಕಂಡು ಬರ್ತಾ ಇರುವಂತದ್ದು. ಮೆಟ್ರೋ ಟ್ರ್ಯಾಕಿಗೆ ಕಳೆದ 2-3 ತಿಂಗಳನ್ನ ಹಿಂದಷ್ಟೇ ಒಬ್ಬ ಉತ್ತರ ಭಾರತದಿಂದ ಬಂದಂತ ಒಬ್ಬ ಯುವಕ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳಿಕ್ಕೆ ಆತ ಜಿಗದಂತದ್ದಾಗಿರ್ಬೋದು. ಆತನನ್ನ ಸಪ್ತಗಿರಿ ಆಸ್ಪತ್ರೆಗೆ ಕೂಡ ಸೇರಿಸಿದ್ರು. ಆತ ಕೂಡ ತಿಂಗಳುಗಟ್ಟಲೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಂಡಿದ್ದ. ಅದಾದ ನಂತರದಲ್ಲಿ ಒಬ್ಬ ವ್ಯಕ್ತಿ ಮೊಬೈಲ್ ಬಿದ್ದಿತ್ತು ಅನ್ನೋ ಕಾರಣಕ್ಕಾಗಿ ಟ್ರ್ಯಾಕಿಗೆ ಇಳಿದಂತದ್ದಿರ್ಬೋದು. ಅದಾದ ನಂತರದಲ್ಲಿ ಮಹಿಳೆ ಒಬ್ರು ಟ್ರ್ಯಾಕಿಗೆ ಜಿಗದಂತದ್ದಾಗಿರ್ಬೋದು. ವ್ಯಕ್ತಿಯೊಬ್ಬ ಅಂದ್ರೆ ಬೇರೆ ಊರಿನಿಂದ ಬಂದಂತ ಒಬ್ಬ ವ್ಯಕ್ತಿ ಈ ಭಾಗದಿಂದ ಅಂದ್ರೆ ಸ್ಟೇಷನ್ ನ ದಾಟ್ಕೊಂಡು ಏನು ರೈಲ್ವೆಯಲ್ಲಿರುವಂತಹ ಒಂದು ಪದ್ಧತಿ ಇಲ್ಲಿದೆ, ರೈಲ್ವೆಯಲ್ಲಿರುವಂತಹ ಒಂದು ಸಿಸ್ಟಮ್ ಇದೆ ಅನ್ಕೊಂಡು ಈ ಭಾಗದಿಂದ ಆ ಭಾಗಕ್ಕೆ ಜಿಗಿದು ಟ್ರ್ಯಾಕಿಗೆ ಹತ್ಲಿಕ್ಕೆ ಹೋದಂತದ್ದಾಗಿರ್ಬೋದು. ಈ ತರದ ಎಲ್ಲಾ ಘಟನೆಗಳು ಕೂಡ ಪದೇ ಮೆಟ್ರೋದಲ್ಲಿ ನಡೀತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ಭದ್ರತಾ ಇಲಾಖೆ
ಇಲಾಖೆಯ ಒಂದು ಇಲ್ಲಿ ಫೇಲ್ಯೂರ್ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಕೇಳಿದ್ರೆ ಸೆಕ್ಯೂರಿಟಿ ಫೇಲ್ಯೂರ್ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಕೇಳಿದ್ರೆ ಕಳೆದ 4-5 ತಿಂಗಳಿನಿಂದ ಈ ತರ ಒಂದು 3-4 ಘಟನೆಗಳು ನಡೀತಾ ಇದ್ರು ಕೂಡ ಸೆಕ್ಯೂರಿಟಿ ಆಫೀಸರ್ಗಳು ಇನ್ನೂ ಕೂಡ ಎಚ್ಚೆತ್ಕೊಂಡಿಲ್ವಾ ಅಂತ. ಕಾರಣ ಏನಂತ ಹೇಳಿದ್ರೆ ಪ್ರತಿ ಒಂದು ಟ್ರ್ಯಾಕ್ ನಲ್ಲೂ ಕೂಡ 2-3 ಜನರ ಒಂದು ಸಂಖ್ಯೆಯನ್ನು ಕೂಡ ಈಗಾಗಲೇ ಹೆಚ್ಚಿಸಲಾಗಿತ್ತು. ಟ್ರೈನ್ ನಲ್ಲಿ ಕೂಡ ಮಹಿಳೆಯರ ಸುರಕ್ಷತೆ ಹಿನ್ನೆಲೆಯಲ್ಲಿ ಒಬ್ರು ಹೋಮ್ ಗಾರ್ಡ್ಸ್ ಅನ್ನ ನೇಮಕ ಮಾಡಲಾಗಿತ್ತು. ಆದ್ರೆ ಈ ಯುವಕ ಹೇಗೆ ಜಿಗದ ಅಂದ್ರೆ ಟ್ರೈನ್ ಬರುವಂತ ಸಂದರ್ಭದಲ್ಲಿ ಆ ಟ್ರ್ಯಾಕ್ ನಲ್ಲಿ ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ ಅಲ್ಲಿ ಯಾರು ಕೂಡ ಇರ್ಲಿಲ್ವಾ ಸೆಕ್ಯೂರಿಟಿ ಅವರು ಅನ್ನುವಂಥದ್ದು. ಕಾರಣ ಏನಂತ ಹೇಳಿದ್ರೆ ಟ್ರೈನ್ ಬರುವಂತ ಸಂದರ್ಭದಲ್ಲಿ ತುಂಬಾ ಅಲರ್ಟ್ ಆಗಿರ್ಬೋದು. ಈಗ ಮೆಜೆಸ್ಟಿಕ್ ಆಗಿರ್ಬೋದು, ಬೇರೆ ಬೇರೆ ಸ್ಟೇಷನ್ಗಳಲ್ಲಿ ಸಾಕಷ್ಟು ಅಲರ್ಟ್ ಆಗಿರ್ತಾರೆ. ಯಾರನ್ನು ಕೂಡ ಟ್ರ್ಯಾಕಿನ ಮುಂಭಾಗದಲ್ಲಿ ಹೋಗ್ಲಿಕ್ಕೆ ಬಿಡೋದಿಲ್ಲ. ಟ್ರ್ಯಾಕಿನ ಹಿಂಭಾಗದಲ್ಲಿ ಏನೊಂದು ಹಳದಿ ಬಣ್ಣವನ್ನ ಹಾಕಿರ್ತಾರೆ. ಹಳದಿ ಬಣ್ಣದ ಪಟ್ಟಿಯ ಹಿಂಭಾಗದಲ್ಲೇ ನಿಂತ್ಕೊಳ್ಬೇಕು. ಟ್ರೈನ್ ಬಂದಂತ ಸಂದರ್ಭದಲ್ಲಿ ಅವರನ್ನ ಒಂದು ಲೈನ್ ನ ಮೂಲಕವಾಗಿ ಕ್ಯೂನ ಮೂಲಕವಾಗಿ ಕಳಿಸುವಂತದ್ದೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಪದೇ ಪದೇ ಈ ತರ ಘಟನೆಗಳು ನಡೀತಾ ಇರುತ್ತೆ, ನಡಿಬಹುದಾಗಿರುತ್ತೆ ಅನ್ನೋಂಥ ನಿಟ್ಟಿನಲ್ಲಿ ಯಾರೋ ಮಕ್ಕಳು ಇರ್ತಾರೆ, ಅವರು ಟ್ರ್ಯಾಕಿಗೆ ಬೀಳುವಂತದ್ದಾಗಿರ್ಬೋದು, ವಯಸ್ಸಾದಂತವ್ರು ಇರ್ತಾರೆ, ಅವ್ರಿಗೂ ಗೊತ್ತಾಗೋದಿಲ್ಲ. ಈ ತರ ಒಂದು ಹೆವಿ ವೋಲ್ಟೇಜ್ ಇಲ್ಲ ಲೈನ್ ಇರುತ್ತೆ ಅನ್ನೋ ಕಾರಣಕ್ಕಾಗಿ ಆ ನಿಟ್ಟಿನಲ್ಲಿ ಸಾಕಷ್ಟು ಭದ್ರತೆಯನ್ನು ಒದಗಿಸಲಾಗಿರುತ್ತೆ. ಈ ತರವಾಗಿ ಪದೇ ಪದೇ ನಡೀತಾ ಇರುವಂತದ್ದು ನಿಜವಾಗ್ಲೂ ಕೂಡ ಮೆಟ್ರೋ ಎಷ್ಟು ಸೇಫ್ ಅನ್ನೋಂಥದ್ದು ಒಂದು, ಮತ್ತೆ ತಿರ್ಗಾ ಮೆಟ್ರೋದಲ್ಲಿ ಭದ್ರತಾ ಲೋಪ ನಿಜವಾಗ್ಲೂ ಕೂಡ ಕಂಡು ಬರ್ತಾ ಇದೆ ಅಂತಾನೆ ಹೇಳ್ಬೋದು ಸುಕನ್ಯಾ. ಓಕೆ, ಧನ್ಯವಾದ ಕಿರಣ್. ಮೆಟ್ರೋ ಟ್ರ್ಯಾಕ್ ಮೇಲೆ ಜಿಗಿದ್ದಂತಹ ವ್ಯಕ್ತಿ ಈಗ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ ಅಲ್ಲಿ ಇದರಿಂದಾಗಿ ಸಾರ್ವಜನಿಕರು ಕೂಡ ಈಗ ಪರದಾಡ್ತಾ ಇದ್ದಾರೆ. ಇಂತಹ ಘಟನೆಯಿಂದಾಗಿ ಅಲ್ಲಿ ತಮ್ಮ ತಮ್ಮ ಸ್ಥಳಗಳಿಗೆ ತೆರಳೋದಕ್ಕೆ ಅಂತ ಮೆಟ್ರೋ ಅವಲಂಬಿಸಿದಂತಹ ಪ್ರಯಾಣಿಕರು ಈಗ ಕಂಗಾಲಾಗಿ ನಿಂತಿರುವಂತಹ ಪರಿಸ್ಥಿತಿ. ಮೆಟ್ರೋ ಸ್ಟೇಷನ್ ಅನ್ನೇ ಕ್ಲೋಸ್ ಮಾಡಿದ್ದಾರೆ. ಅವರೀಗ ಪರ್ಯಾಯ ಮಾರ್ಗವನ್ನ ಹುಡುಕೋಬೇಕಾಗಿದೆ. ಈ ಒಂದು ಘಟನೆಯಿಂದಾಗಿ ಒಂದು ಘಟನೆ ಈಗ ಎಲ್ಲರನ್ನೂ ಕೂಡ ಸಂಕಷ್ಟಕ್ಕೆ ದೂಡಿರುವ ರೀತಿ ಆಗಿದೆ. ಇಂತಹ ಘಟನೆ ಮತ್ತೆ ಮರುಕಳಿಸಬಾರದು. ಈ ಬಗ್ಗೆ ಹೆಚ್ಚಿನ ಒಂದು ಎಚ್ಚರಿಕೆಯನ್ನು ಮೆಟ್ರೋ ಸಿಬ್ಬಂದಿ ತಗೋಬೇಕಾಗಿದೆ. ನಾವು ವ್ಯಕ್ತಿ ಯಾರು, ಆತ ಯಾಕೆ ಈ ರೀತಿಯ ಒಂದು ಘಟನೆಗೆ ಮುಂದಾದ, ಪ್ರಾಣ ಕಳ್ಕೊಳ್ಳುವಷ್ಟರ ಮಟ್ಟಿಗೆ ಆತನ ಜೀವನದಲ್ಲಿ ಏನಾಗಿತ್ತು, ಆ ವ್ಯಕ್ತಿಯ ಹಿನ್ನೆಲೆ ಏನು, ಇದೆಲ್ಲದರ ಬಗ್ಗೆ ತನಿಖೆ ಆಗಬೇಕಾಗಿದೆ. ಇನ್ನು ಮೆಟ್ರೋ ಟ್ರ್ಯಾಕ್ಗೆ ಹಾರಿ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಚಂದ್ರ ಲೇಔಟ್ ಪೊಲೀಸರಿಂದ ಈಗ ಸ್ಥಳ ಮಹಜರು ಮಾಡಲಾಗ್ತಾ ಇದೆ. ಚಂದ್ರ ಲೇಔಟ್ ಪೊಲೀಸರಿಂದ ಸ್ಥಳ ಮಹಜರು ಹಿನ್ನೆಲೆಯಲ್ಲಿ ಮೆಟ್ರೋ ಸಂಚಾರ ಈಗ ಸ್ಥಗಿತಗೊಳಿಸಲಾಗಿದೆ. ಈಗಾಗಲೇ ಹೇಳಿದಂತೆ ಅಲ್ಲಿ ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿರೋರೆಲ್ಲರೂ ಕೂಡ ಈಗ ಪರ್ಯಾಯ ಮಾರ್ಗವನ್ನು ಹುಡುಕೋಬೇಕಾಗಿದೆ. ಮೆಟ್ರೋ ಟ್ರ್ಯಾಕ್ಗೆ ಹಾರಿದಂತಹ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಿರುವ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಒಂದು ರೀತಿಯಲ್ಲಿ ಈಗ ಪರಿಶೀಲನೆ ಎಲ್ಲವೂ ಕೂಡ ಮಹಜರು ನಡೀತಾ ಇದೆ. ಚಂದ್ರ ಲೇಔಟ್ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ದಾರೆ, ಸ್ಥಳ ಮಹಜರು ಮಾಡ್ತಾ ಇದ್ದಾರೆ. ಹೀಗಾಗಿ ಮೆಟ್ರೋ ಸಂಚಾರವನ್ನ, ಆ ಮಾರ್ಗದ ಮೆಟ್ರೋ ಸಂಚಾರವನ್ನೇ ಸ್ಥಗಿತಗೊಳಿಸಲಾಗಿದೆ. ಇನ್ನು ಮೆಟ್ರೋ ಸ್ಥಗಿತ ಆದ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು ಇದಕ್ಕೆ ಜವಾಬ್ದಾರರು? ವೈಟ್ಫೀಲ್ಡ್ ಇಂದ ಚಳ್ಳಘಟ್ಟ ಮೆಟ್ರೋ ಸಂಚಾರ ಸ್ಥಗಿತಗೊಂಡಿದೆ. ಹೆಚ್ಚಾಗಿ IT ಉದ್ಯೋಗಿಗಳಿಂದ ಹಿಡಿದು ವಿದ್ಯಾರ್ಥಿಗಳಿಂದ ಹಿಡಿದು ಸಾರ್ವಜನಿಕರು ಎಲ್ಲರೂ ಕೂಡ ಅಲ್ಲಿ ಓಡಾಡುವಂತಹ, ಅತಿ ಹೆಚ್ಚು ಸಂಖ್ಯೆಯಲ್ಲಿ ಓಡಾಡುವಂತಹ ಮಾರ್ಗವೂ ಕೂಡ ಈಗ ಅದರ ಮೇಲೇ ಅವಲಂಬನೆ ಆಗಿರುತ್ತೆ. ಎಷ್ಟೋ ಜನರ ಪ್ರಯಾಣ ಕೂಡ, ಅದಕ್ಕೋಸ್ಕರ ಪಾಸ್ ಕೂಡ ಮಾಡಿಸ್ಕೊಂಡಿರ್ತಾರೆ. ಇನ್ನು ಬೇಗ ಬೇಗ ತಲುಪಬೇಕು ಅಂತ ಅಂದ್ಕೊಂಡಿದ್ದವರು ಈಗ ಕಂಗಾಲಾಗಿ ಅಲ್ಲಿ ನಿಂತಿರುವಂತಹ ಒಂದು ದೃಶ್ಯ ಕೂಡ ಕಾಣಿಸ್ತಾ ಇದೆ. ಏನಾಗ್ತಾ ಇದೆ, ಯಾರು ಆ ವ್ಯಕ್ತಿ, ಏನಾಯ್ತು, ಯಾಕೆ ಇವ್ರು ತಡಿಲಿಲ್ಲ, ಯಾವ ರೀತಿಯ ಒಂದು ಕ್ರಮ ಕೂಡ ಕೈಗೊಳ್ಳೋದಕ್ಕೆ ಸಾಧ್ಯ ಇಲ್ವಾ ಈ ಪ್ರದೇಶದಲ್ಲಿ, ಈ ರೀತಿಯ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪ್ರಯಾಣಿಕರು ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಹಜವಾಗಿ. ಯಾಕಂದ್ರೆ ಇಲ್ಲಿ ಇದಕ್ಕೆ ಯಾರು ಜವಾಬ್ದಾರು ಅನ್ನುವಂತಹ ಪ್ರಶ್ನೆ ಬಂದಾಗ ನಮ್ಮ ಮೆಟ್ರೋ ಕಡೆಗೇನೆ ಹೋಗುತ್ತೆ ಈ ಜವಾಬ್ದಾರಿ. ಯಾಕಂದ್ರೆ ಇಂತಹ ಘಟನೆಗಳು ಆಗಬಹುದಾದ ಸಂಭವನೀಯತೆ ಇದ್ರೂ ಕೂಡ ಅದಕ್ಕೆ ಬೇಕಾದಂತಹ ಒಂದು ತಡೆಯುವಂತಹ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಈ ಹಿಂದೆ ಕೂಡ ಟ್ರ್ಯಾಕ್ಗೆ ಹಲವರು ಇಳಿದಿರುವಂತಹ ಘಟನೆ ನಮ್ಮ ಪ್ರತಿನಿಧಿ ವಿವರಿಸ್ತಾ ಇದ್ರು. ಟ್ರ್ಯಾಕ್ಗೆ ಜಿಗ್ತಿದ್ದು, ಟ್ರ್ಯಾಕ್ಗೆ ಹಾರಿದ್ದು, ಮೊಬೈಲ್ ಹೊಕ್ಕೊಳ್ಳಕ್ಕೆ ಅಂತ ಮಹಿಳೆಯೊಬ್ಬರು ಟ್ರ್ಯಾಕ್ಗೆ ಇಳಿದಿರೋದು, ಇದೆಲ್ಲವೂ ಕೂಡ ಆತಂಕ ತರುವಂತಹ ಘಟನೆ. ಏನೋ ಆವಾಗ ಪ್ರಾಣಾಪಾಯ ಸಂಭವಿಸಿರಲಿಲ್ಲ, ಆದರೆ ಈಗ ಈ ಘಟನೆಯಲ್ಲಿ ವ್ಯಕ್ತಿಯ ಜೀವವೇ ಹಾರಿ ಹೋಗಿದೆ. ಅದು ಆತ್ಮಹತ್ಯೆ ಆಗಿರ್ಬೋದು, ಆಕಸ್ಮಿಕ ಆಗಿರ್ಬೋದು, ಏನೇ ಆಗಿರ್ಬೋದು. ಆದರೆ ವ್ಯಕ್ತಿ ಅಲ್ಲಿ ತನಕ ಹೋಗಿ ಬೀಳುವಷ್ಟರ ಮಟ್ಟಿಗಿನ ಒಂದು ಲೋಪದೋಷ ಇದೆ, ಆ ಒಂದು ಅಲ್ಲಿ ವೈಫಲ್ಯ ಇದೆ ಅಂತಂದ್ರೆ ಯಾವಾಗ ಏನು ಬೇಕಾದರೂ ಆಗಬಹುದು. ಇದಕ್ಕೆ ನಾವೇನಕ್ಕೆ ಬೆಲೆ ತೆರಬೇಕು ಅನ್ನುವಂಥದ್ದು ಅಲ್ಲಿನ ಸಾರ್ವಜನಿಕರ, ಪ್ರಯಾಣಿಕರ ಒಂದು ಆಕ್ರೋಶವೂ ಕೂಡ. ಸ್ಥಳ ಮಹಜರು ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಮೆಟ್ರೋ ಸಂಚಾರವನ್ನೇ ಈಗ ಸ್ಥಗಿತಗೊಳಿಸಲಾಗಿದೆ. ವೈಟ್ಫೀಲ್ಡ್ ಮತ್ತು ಚಳ್ಳಘಟ್ಟ ನಡುವೆ ಸಂಚರಿಸುವಂತಹ ಮೆಟ್ರೋ ರೈಲು ಮಾರ್ಗ ಈಗ ಬಂದ್ ಆಗಿರೋದು. ಸದ್ಯಕ್ಕೆ ಅಲ್ಲೆಲ್ಲ ಕ್ಲೋಸ್ ಮಾಡಿ ಅಧಿಕಾರಿಗಳು, ಸಿಬ್ಬಂದಿ ಜನರನ್ನ ಹೊರಗಡೆ ಕಳುಹಿಸುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ತುಂಬಾ ಜನ ಅಲ್ಲಿ ಸೇರ್ಕೊಂಡಿದ್ರು. ಅವರೆಲ್ಲರೂ ಕೂಡ ಈಗ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅನ್ಯಾಯವಾಗಿ ನಮ್ಮ ಪ್ರಯಾಣಕ್ಕೆ ಇಲ್ಲಿ ತೊಂದರೆ ಆಗ್ತಾ ಇದೆ ಈ ಒಂದು ಘಟನೆಯಿಂದ ಅಂತ ಅವರು ನಿರಾಶರಾಗಿ ಅಲ್ಲಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇರುವಂತಹ ಒಂದು ಘಟನೆ ಕೂಡ ನಡೆದಿದೆ. ವೈಟ್ಫೀಲ್ಡ್ ಇಂದ ಚಳ್ಳಘಟ್ಟ ಮೆಟ್ರೋ ಸಂಚಾರ ಈಗ ಸ್ಥಗಿತ ಆಗಿರೋದು. ಮೆಟ್ರೋ ಟ್ರ್ಯಾಕ್ಗೆ ಹಾರಿದಂತಹ ವ್ಯಕ್ತಿ ಗಂಭೀರವಾಗಿ ಗಾಯಗೊಂಡಿದ್ರು. ಅದಾದ ನಂತರ ಈಗ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣಿಕರೊಬ್ಬರು ಏನ್ ಹೇಳಿದ್ದಾರೆ ಈ ಘಟನೆ ಕುರಿತಾದಂತೆ ನೋಡೋಣ ಬನ್ನಿ.
Chalakatta metro station to Majestic, and from Majestic I have to change to a green line to Jayanagar. What was the experience right now? It was pathetic, it was really bad. This was not expected at all. I have an appointment to keep up at 4 o'clock, and now suddenly we have been asked to deboard and then exit from the metro station. Any reason given? You had No, to no wait? reason given. Nobody has any explanation to give. We are just being thrown out of the railway train and then the metro station. Asked This to is take- not the way to treat the customers. Chalakatta metro station to Majestic, and from Majestic I have to change to a green line to Jayanagar. What was the experience right now? It was pathetic, it was really bad. This was not expected at all. I have an appointment to keep up at 4 o'clock, and now suddenly we have been asked to deboard and then exit from the metro station. Any reason given? You had No, to no wait? reason given. Nobody has any explanation to give. We are just being thrown out of the railway train and then the metro station. Asked This to is take- not the way to treat the customers. ನೋಡಿ, ಇದು ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತಹ ರೀತಿ. ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ಗೆ ಈಗ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಈ ಘಟನೆ ನಂತರ ಬಿಎಂಆರ್ಸಿಎಲ್ ಅಧಿಕಾರಿಗಳು ಎಫ್ಎಸ್ಎಲ್ ಟೀಮ್ ಕೂಡ ಭೇಟಿ ಕೊಟ್ಟಿದೆ. ಸ್ಥಳದಲ್ಲಿ ವ್ಯಕ್ತಿಯೊಬ್ಬರು ಟ್ರ್ಯಾಕ್ಗೆ ಹಾರಿ ಗಂಭೀರವಾಗಿ ಗಾಯಗೊಂಡು ಇದೀಗ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಯ ಹಿನ್ನೆಲೆಯಲ್ಲಿ ಸ್ಥಳ ಪರಿಶೀಲನೆಗೆ ಅಧಿಕಾರಿಗಳು ತೆರಳಿದ್ದಾರೆ. ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ಗೆ ಅಧಿಕಾರಿಗಳು ದೌಡಾಯಿಸಿರೋದು. ಇತ್ತ ಪ್ರಯಾಣಿಕರು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಳಗಡೆ ಸಿಕ್ಕಾಕೊಂಡಿದ್ದು ಪರ್ಯಾಯ ಸಂಚಾರ ವ್ಯವಸ್ಥೆ ಇಲ್ಲದೆ ಈಗ ಪರದಾಡ್ತಾ ಇದ್ದಾರೆ. ಅಂದರೆ ಅವರೇ ಅವರ ಪ್ರಯಾಣದ ಮಾರ್ಗವನ್ನು ಸಂಚಾರ ವ್ಯವಸ್ಥೆಯನ್ನು ಮಾಡ್ಕೊಂಡು ಹೊರಡಬೇಕಾಗಿದೆ. ಮೆಟ್ರೋ ಪಾಸ್ ಮಾಡಿಕೊಂಡು ಇದನ್ನೇ ನಂಬಿಕೊಂಡು ಅಲ್ಲಿಂದ ಅವರು ಈಗ ಒಬ್ಳು ಪ್ರಯಾಣಿಕರು ಹೇಳ್ತಾ ಇದ್ರು, ಒಂದು ಸ್ಟೇಷನಿಂದ ಇನ್ನೊಂದು ಸ್ಟೇಷನ್ಗೆ ಹೋಗಿ ಅಲ್ಲಿ ನಾವು ಮಾರ್ಗ ಬದಲಾಯಿಸಿ ಮನೆಗೆ ರೀಚ್ ಆಗಬೇಕಾಗಿತ್ತು. ಆದರೆ ಈ ರೀತಿಯ ಒಂದು ಪರಿಸ್ಥಿತಿ ಎದುರಾಗಿರೋ ಕಾರಣಕ್ಕಾಗಿ ಈಗ ನಾವು ಇಲ್ಲಿ ನಿಂತು ಪರದಾಡುವ ರೀತಿಯಾಗಿದೆ. ಇದಕ್ಕೆ ಯಾರು ಜವಾಬ್ದಾರರು, ಯಾವುದೇ ರೀತಿಯ ಒಂದು ಸರಿಯಾದ ಸ್ಪಂದನೆ ಸಿಗ್ತಾ ಇಲ್ಲ ಮೆಟ್ರೋ ಸಿಬ್ಬಂದಿಯಿಂದ ಅಂತ ಇದನ್ನ ಮೆಟ್ರೋದವರು ಸರಿಯಾಗಿ ನಿಭಾಯಿಸಬೇಕಾಗಿದೆ.